Hyundai Creta. It's optional variant. IVT automatic 2024 model. 9,500 km ಡ್ರಿವನ್ ಆಗಿದೆ ಅಷ್ಟೇ. ಇದು ನಾವು 8,75,000ಗೆ ಕೋಟ್ ಮಾಡ್ತಾ ಇದ್ದೀವಿ. ನೀವು ಹ್ಯಾಚ್ ಪ್ಯಾಕಲ್ಲಿ ಆಟೋಮೆಟಿಕ್ ವೆಹಿಕಲ್ ಯಾವ್ದಾದ್ರು ನೋಡ್ತಾ ಇದ್ರೆ ನಮ್ಮಲ್ಲೊಂದು ಗ್ರ್ಯಾಂಡ್ ಐಟನ್ ಆಸ್ ದ ಆಪ್ಷನಲ್ 2016 ಮಾಡಲ್ ವೆಹಿಕಲ್ ಒಂದು ಅವೈಲೇಬಲ್ ಇದೆ. 2017 ಮಾಡಲ್ ವೆರಿ ಲೆಸ್ ಡ್ರಿವನ್ ವೆಹಿಕಲ್ ಸರ್. ಬರೀ 27,000 ಓಡಿದೆ ಅಷ್ಟೇ. ಮ್ಯಾನ್ಯುವಲ್ ಡೀಸೆಲ್ ಏನಾದ್ರು ನೀವು ನೋಡ್ತಾ ಇದ್ರೆ ನಮ್ಮಲ್ಲೊಂದು ಡೀಸೆಲ್ ವೆಹಿಕಲ್ ಅವೈಲೇಬಲ್ ಇದೆ ಸರ್. ಎಲ್ರಿಗೂ ನಮಸ್ಕಾರ, ನಾನು ಮೋಹನ್. ನಿನ್ನೆ ನಾನು ವ್ಲಾಗಲ್ಲಿ ಎಲ್ಲ ಹೇಳ್ತಾ ಹೋದ್ನಲ್ಲ, ಇಲ್ಲಿ ಪರ್ಮಿಷನ್ಗೆ ಬಂದಿದ್ದೆ. ಅವ್ರು ನಾಳೆ ಬಂದರೆ ಮ್ಯಾನೇಜರ್ಸ್ ಎಲ್ಲ ಸಿಗ್ತಾರೆ, ಅವ್ರು ಪರ್ಮಿಷನ್ ಕೇಳಿಬಿಟ್ಟು ತಗೊಳ್ಬೇಕು ಅಂತ. ಸೊ ನಾನಿವತ್ತು ಬಂದೆ, ಇಲ್ಲಿಗೆ ವಿಸಿಟ್ ಮಾಡಿ ಅವ್ರದ್ದು ನಂಬರ್ ತಗೊಂಡು ನಾನು ಮಾರ್ಕೆಟಿಂಗ್ ಅವ್ರದ್ದು ಕಾಲ್ ಮಾಡಿದೆ. ಅವರು ಓಕೆ ಎಲ್ಲ ವೀಡಿಯೋಸ್ ಮಾಡೋಣ, ನಮಗೂ ಎಲ್ಲ ಯೂಸ್ ಇದೆ, ಸೊ ನಾವು ಒಳ್ಳೆ ಸಪೋರ್ಟ್ ಮಾಡೋಣ ಅಂತ ಹೇಳಿದ್ರು. ಸೊ ಆದ್ದರಿಂದ ನಾನೀಗ ಪವನ್ ಹುಂಡೈ ಶೋರೂಮಲ್ಲಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಹತ್ರ, ಸೊ ಬೊಮ್ಮಸಂದ್ರ ಬಸ್ ಸ್ಟಾಪ್ ಹತ್ರ ನಾನಿದ್ದೀನಿ. ಸೊ ನಾವು ಇವತ್ತು ಪವನ್ ಹುಂಡೈ ಶೋರೂಮ್ನೆಲ್ಲ ಪರಿಚಯ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಪ್ರೀ ಓನ್ಡ್ ಕಾರ್ಸ್ ಅನ್ನೋದನ್ನು ನಾವು ಇವತ್ತು ಮೇಯ್ನಾಗಿ ಹೇಳ್ತಾ ಹೋಗ್ತೀನಿ. ಯಾವ್ಯಾವ ಪ್ರೀ ಓನ್ಡ್ ಕಾರ್ಸ್ ಇದೆ, ಯಾವ ಪ್ರೈಸಲ್ಲಿದೆ, ಅದ್ರ ಬೆನಿಫಿಟ್ಸ್ ಏನು ಅಂತ. ಸೊ ನೀವು ಎಲ್ಲ ಹುಂಡೈ ಲವರ್ಸ್ಗೆ, ನೀವು ಹುಂಡೈ ಕಸ್ಟಮರ್ಸ್ಗೆ, ಮತ್ತು ನಿಮಗೆ ಇಲ್ಲಿ ಸರ್ವಿಸ್ ಇದೆಯಾ, ಏನೇನಿದೆ, ನಿಮ್ಗೆ ಏನೇನು ಸಿಗುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೆಲ್ಲ ಹುಂಡೈ ಕಾರ್ಸ್ ಬೇಕು ಅಂದರೆ ನೀವು ಇಲ್ಲಿಗೆ ವಿಸಿಟ್ ಮಾಡ್ಬೋದು ಇರುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಆಲ್ಸೋ ಕೊಡ್ತೀನಿ, ಮತ್ತು ವೀಡಿಯೋದಲ್ಲಿ ಆಲ್ಸೋ ನಾನು ಇದು ಅಡ್ರೆಸ್ನೆಲ್ಲ ಪರಿಚಯ ಮಾಡ್ತಾ ಹೋಗ್ತೀನಿ. ನೀವೀಗ ನೋಡ್ತಾ ಇದ್ದೀರಾ, ಇದು ಬೊಮ್ಮಸಂದ್ರ ಸರ್ಕಲ್. ರೈಟ್ಗೆ ಹೋದರೆ ಇಂಡಸ್ಟ್ರಿಯಲ್ ಏರಿಯಾ, ಸ್ಟ್ರೈಟಾಗಿ ಹೋದರೆ ನಿಮಗೆ ಚಂದಾಪುರ ಕಡೆ ಹೋಗ್ತೀವಿ. ಸೊ ಇಲ್ಲೇ ನಿಮಗೆ ಪವನ್ ಹುಂಡೈ ಅಂತ ಹೇಳ್ಬಿಟ್ಟು ಒಂದು ದೊಡ್ಡದಾಗಿ ಹುಂಡೈ ಶೋರೂಮ್ ಅನ್ನೋದು ಅವೈಲೇಬಿಲಿಟಿ ಇರುತ್ತೆ. ಇಲ್ಲಿ ನ್ಯೂ ಕಾರ್ಸ್ ಅವೈಲೇಬಲ್ ಇರುತ್ತೆ, ಪ್ರೀ ಓನ್ಡ್ ಕಾರ್ಸ್ ಅವೈಲೇಬಲ್ ಇರುತ್ತೆ, ಮತ್ತು ನಿಮ್ಮ ಸರ್ವಿಸ್ ಅವೈಲೇಬಲ್ ಇರುತ್ತೆ, ಬಾಡಿ ಶಾಪ್ ಆಲ್ಸೋ ಅವೈಲೇಬಲ್ ಇರುತ್ತೆ. ಸೊ ಒಂದು ಜೆನ್ಯೂನಿಟಿಗೆ ಈ ಶೋರೂಮ್ ಅನ್ನೋದು ಹೆಸರಾಗಿರುತ್ತೆ. ಎಲ್ಲ ಜೆನ್ಯೂನ್ ಅಕ್ಸೆಸರೀಸ್, ಜೆನ್ಯೂನ್ ಪಾರ್ಟ್ಸ್ ಯೂಸ್ ಮಾಡ್ತಾರೆ. ಸೊ ಇದು ನಿಮಗೆ ಶೋರೂಮ್ ಅನ್ನೋದಿದೆ. ಸೊ ನಾವೀಗ ಶೋರೂಮ್ನೆಲ್ಲ ಪರಿಚಯ ಮಾಡ್ಕೊತಾ ಹೋಗೋಣ. ಸೊ ಇದು ಶೋರೂಮು, ಸರ್ವೀಸು ಮತ್ತು ನಿಮಗೆ ಎಲ್ಲ ಥರದ ಅವೈಲೇಬಿಲಿಟಿ ಇಲ್ಲಿರುತ್ತೆ. ನೋಡಿ, ಒಳ್ಳೆ ಸ್ಪೇಷಿಯಸ್ ಆಗಿದೆ. ಸೊ ಹುಂಡೈ ಅಂದ್ರೇ ಅದೊಂದು ಪೋಸ್ಟ್ನೆಸ್ಸು, ಒಂದು ಲಕ್ಸುರಿಯಸ್ ಫೀಲ್ನ ಕೊಡುತ್ತೆ. ಕಾರಲ್ಲಿ ಡ್ರೈವ್ ಮಾಡಿದ್ರೆ ಅಂತೂ, ನಾನು ಡ್ರೈವ್ ಮಾಡಿದ್ದೀನಲ್ಲ, ಅಲ್ಲಿ ಟ್ರೂ ವ್ಯಾಲ್ಯೂ ಅಲ್ಲಿ ನಾವು ಪ್ರೀ ಓನ್ಡ್ ಕಾರ್ಸು ಹುಂಡೈದು ಬರ್ತಾಯಿತ್ತು. ಸೊ ಒಳ್ಳೆ ಒಂದು ಶಿಪ್ಪಲ್ಲಿ ಹೋಗ್ತಾ ಇರೋದ ಆ ಫೀಲ್ ಅನ್ನೋದಿರುತ್ತೆ ಹುಂಡೈ ಅಂದ್ರೇ. ಸೊ ಇದೆಲ್ಲ ನ್ಯೂ ಕಾರು ಡಿಪಾರ್ಟ್ಮೆಂಟ್ ಇದೆಲ್ಲ. ಸೊ ನೋಡ್ಬೋದು ನೀವು, ನ್ಯೂ ಕಾರ್ಸ್ ಆಲ್ಸೋ ಎಲ್ಲ ಅವೈಲೇಬಲ್ ಇದೆ ಇದು ಗ್ರೌಂಡ್ ಫ್ಲೋರಲ್ಲಿ. ಸೊ ನ್ಯೂ ಕಾರ್ ಆಲ್ಸೋ ನೀವು ಇಲ್ಲಿಗೆ ಬರ್ಬೋದು. ಇದೆಲ್ಲ ಸರ್ವಿಸ್ ಸೆಕ್ಟರ್ ಕಡೆ ಹೋಗೋವಂಥದ್ದು ಇದು. ಸೊ ಎಲ್ಲ ಶೀಟ್ಸ್ ಹಾಕ್ಬಿಟ್ಟು ಫುಲ್ ಕೂಲಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಇದೆಲ್ಲ ಸರ್ವಿಸ್ ಸೆಕ್ಷನ್ನು ನೋಡ್ಬೋದು. ನೇಮ್ಗೆ ತಕ್ಕಂತೆ ಒಂದು ಫೀಲ್ ಕೂಡ ಸಖತ್ತಾಗಿದೆ. ಎಲ್ಲ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದೆ. ಇದೆಲ್ಲ ಸರ್ವಿಸಿಗೆ ಬಂದಿರೋ ಕಾರ್ಸ್ ಅನಿಸುತ್ತೆ ಇದೆಲ್ಲ. I-20 ವೆನ್ಯೂ ಎಲ್ಲ ಸರ್ವಿಸ್ ಸೆಕ್ಷನ್ಸ್. ಸೊ ನಿಮ್ಗೆ ಓವರಾಲ್ ಆಗಿ ಎಲ್ಲ ಸರ್ವಿಸು ಅವೈಲೇಬಲ್ ಇರುತ್ತೆ ನಿಮಗೆ ಇಲ್ಲಿ. ಅಂದರೆ ಎಲ್ಲ ಥರದ್ದು ನಿಮ್ಗೇನು ಬಾಡಿ ಶಾಪ್ ವರ್ಕ್ ಇದೆಯಾ, ಇಲ್ಲ ಸರ್ವಿಸ್ ಇದೆಯಾ, ಇಲ್ಲ ನ್ಯೂ ಕಾರ್ ಬೇಕಾ, ಇಲ್ಲ ಪ್ರೀ ಓನ್ಡ್ ಕಾರ್ ಬೇಕಾ, ಸೊ ಎವ್ರಿಥಿಂಗ್ ನಿಮಗಿಲ್ಲೇ ಅವೈಲೇಬಲ್ ಇರುತ್ತೆ. ಸೊ ಒಳ್ಳೆ ಶೋರೂಮು, ದೊಡ್ಡದಾಗಿರೋಂಥ ಶೋರೂಮು. ಸೊ ಇದೆಲ್ಲ ನೋಡ್ಬೋದು, ಇದೆಲ್ಲ ವರ್ಕ್ಶಾಪು, ತುಂಬ ದೊಡ್ಡ ಶೋರೂಮ್ ಇದೆ, ತುಂಬ ಪ್ರೊಸೆಸಿಂಗ್ ನಡೆಯುತ್ತೆ. ಸೊ ನೋಡ್ಬೋದು ಇದೆಲ್ಲ. ಗ್ರೌಂಡ್ ಫ್ಲೋರಲ್ಲಿ ಆಲ್ಸೋ ವರ್ಕ್ಶಾಪ್ ಅನ್ನೋದು ಅವೈಲೇಬಲ್ ಇದೆ. ಸೊ ನಾವೀಗ ಪ್ರೀ ಓನ್ಡ್ ಕಾರ್ಸ್ ಕಡೆ ಹೋಗೋಣ. ನೀವು ಇಲ್ಲಿ ಬಂದರೆ ನೀವು ಪ್ರೀ ಓನ್ಡ್ ಕಾರ್ಸು ಮತ್ತು ಬಾಡಿ ಶಾಪ್ಗೆ ಹೋಗ್ಬೋದು. ಇಲ್ಲಿ ಲಿಫ್ಟ್ ಆಲ್ಸೋ ಅವೈಲೇಬಲ್ ಇರುತ್ತೆ, ಸ್ಟೆಪ್ಸ್ ಅವೈಲೇಬಲ್ ಇರುತ್ತೆ. ಲಿಫ್ಟಲ್ಲಿ ನೀವು ಹೋಗ್ಬೋದು, ಬಟ್ ನಾವು ಸ್ಟೆಪ್ಸ್ ಮೇಲೆ ಹೋಗೋಣ, ಲಿಫ್ಟಲ್ಲಿ ಲೇಟ್ ಆಗಿಬಿಡುತ್ತೆ ಸುಮ್ಮನೆ. ಇದೇ ಬಾಡಿ ಶಾಪ್. ಸೊ ನೋಡ್ತಾ ಹೋಗ್ಬೋದು, ಇದೇ ಬಾಡಿ ಶಾಪು. ಇಲ್ಲೆಲ್ಲ ಏನಂದರೆ ಕಂಪ್ನಿ ಸರ್ವಿಸ್ ಎಲ್ಲ ನಡೀತಾ ಹೋಗುತ್ತೆ. ಅಂದರೆ ಕಂಪ್ನಿ ವರ್ಕ್ ಎಲ್ಲ ಜೆನ್ಯೂನ್ ಪಾರ್ಟ್ಸ್ನೇ ಯೂಸ್ ಮಾಡಲಾಗುತ್ತೆ, ಹುಂಡೈ ಪಾರ್ಟ್ಸ್ ಎಲ್ಲ. ಸೊ ಇದು ಬಾಡಿ ಶಾಪು. ಸೊ ನಾವೀಗ ಕೆಳಗಡೆ ಹೋಗೋಣ. ಫಸ್ಟ್ ಫ್ಲೋರ್ ಇದು. ಫಸ್ಟ್ ಫ್ಲೋರಲ್ಲಿ ಪ್ರೀ ಓನ್ಡ್ ಕಾರ್ಸ್ ಅನ್ನೋದು ಅವೈಲೇಬಲ್ ಇದೆ. ನೋಡಿ ಎಷ್ಟು ದೊಡ್ಡದಾಗಿದೆ ಪ್ಲೇಸು. ಫಸ್ಟ್ ಫ್ಲೋರ್ ಅಂದರೆ ಏನೋ ಫ್ಲೋರಲ್ಲಿ ಚಿಕ್ಕದಾಗಿರುತ್ತೆ ಅಂತ ಅನಿಸುತ್ತೆ ನಮಗೆ, ಬಟ್ ಆ ಥರ ಇಲ್ಲ. ನೋಡಿ ಎಷ್ಟೊಂದು ಕಾರ್ಸ್ ಇದೆ. ನೋಡ್ತಾ ಇದ್ದರೆ ಎಲ್ಲ ನ್ಯೂ ಕಾರ್ಸ್ ಅಂತಲೇ ಅನಿಸ್ತಾ ಇದೆ. ಇದೆಲ್ಲ ಪ್ರೀ ಓನ್ಡ್ ಕಾರ್ಸ್ ಥರ ಅನಿಸ್ತಿಲ್ಲ. ನೋಡಿ ದೊಡ್ಡ ಕಾರ್ಸ್ ಎಲ್ಲ ಇದೆ.
ಒಂದು ಒಳ್ಳೆ ಬೇರೆ ಪ್ರಪಂಚಕ್ಕೆ ಬಂದಿರೋ ಥರ ಇದೆ ಇದೆಲ್ಲ. ಎಷ್ಟೊಂದು ಕಾರ್ಸ್ ಇದೆ. ಇದೆಲ್ಲ ಹುಂಡೈಸೇ ಜಾಸ್ತಿ ಇದೆ. ಇಲ್ಲಿ ಮಲ್ಟಿ ಕಾರ್ಸು ತೊಗೊಳ್ತಾರೆ, ಬಟ್ ಹುಂಡೈ ಜಾಸ್ತಿ ಇದೆ. ಅಂದರೆ ಇವರೆಲ್ಲ ಪರ್ಚೇಸ್ ಮಾಡಲ್ಲ, ಜಸ್ಟ್ ಎಕ್ಸ್ಚೇಂಜ್ಗೋಸ್ಕರ ಅಷ್ಟೇ. ನ್ಯೂ ಕಾರ್ ಎಕ್ಸ್ಚೇಂಜಿಗೆ ಬಂದಿರೋದು ಮಾತ್ರ ತಗೊತಾರೆ ಅಷ್ಟೇ. ಸೊ ಇವೆಲ್ಲ ಸೆಕೆಂಡ್ ಸೇಲ್ ಮಾಡಿರೋ ಅಂಥದ್ದಲ್ಲ ಇದೆಲ್ಲ. ಸೊ ನಿಮಗೆ ಆ ಎಕ್ಸ್ಚೇಂಜಿಗೆ ಮಾತ್ರ ಬಂದಿರೋ ವೆಹಿಕಲ್ಸ್ ಅಂದರೆ ಅದೆಲ್ಲ ನಿಮ್ಗೆ ಚೆನ್ನಾಗಿರುತ್ತೆ. ಅದನ್ನು ರಿಫರ್ಬಿಶ್ಮೆಂಟ್ ಮಾಡ್ತಾರೆ. ಸೇಮ್ ಅಲ್ಲೇ ಥರನೇ ಇಲ್ಲೂ 174 ಪಾಯಿಂಟ್ಸ್ ಚೆಕ್ ಅನ್ನೋದು ನಡೆಯುತ್ತೆ. ವಾರಂಟಿ ಕೂಡ ಸಿಗುತ್ತೆ. ಮತ್ತು ಫ್ರೀ ಸರ್ವಿಸಸ್ ಆಲ್ಸೋ ಸಿಗ್ತಾ ಹೋಗ್ತದೆ. ನೋಡಿ, ಕಾರ್ಸ್ ಎಲ್ಲ ನಿಮಗೆ ಎಕ್ಸಾಕ್ಟ್ ಶೋರೂಮ್ ಕಾರ್ಸ್ ಥರನೇ ಇದೆ ಎಲ್ಲ. ಸೊ ಇದೇ ಫ್ಲೈಓವರ್ ನೀವು ನೋಡ್ತಾ ಇದ್ದೀರಾ, ಅದರ ಆಪೋಸಿಟ್ಟೇ ಇರುತ್ತೆ ಶೋರೂಮ್. ಸೊ ನಮಗೆ ಈಗ ಮಿಕ್ಕಿದ್ದೆಲ್ಲ ಡೀಟೇಲ್ಸ್, ಶೋರೂಮ್ ಏನು ಎತ್ತ ಅಂತ ಎಲ್ಲ ನಮಗೆ ಚೇತನ್ ಅಂತ ಒಬ್ಬರಿದ್ದಾರೆ, ಅವರಿಂದ ನಾವೆಲ್ಲ ಇನ್ಫಾರ್ಮೇಷನ್ ತಗೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಎಚ್ ಪ್ರಾಮಿಸ್ ಹುಂಡೈ ಪ್ರೀಮೋಡ್ ಕಾರ್ಸ್ ಸರ್, ಇದೇನು ಅಂತ ನಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ತಿಳಿಸ್ತೀರಾ? ಸರ್, ಹ್ಯುಂಡೈ ಪ್ರಾಮಿಸ್ ಅಂದರೆ ಇಲ್ಲಿ ಎಕ್ಸ್ಚೇಂಜ್ ಆಗೋ ವೆಹಿಕಲ್ಗಳು ಆ್ಯಂಡ್ ಆ ವೆಹಿಕಲ್ಗೆ ರಿಫರ್ಬಿಟ್ಮೆಂಟ್ ಆಗುತ್ತೆ. ರಿಫರ್ಬಿಶ್ಮೆಂಟ್ ಆದಮೇಲೆ ಅದನ್ನು ಒಂದು ಡಿಸ್ಪ್ಲೇ ಮಾಡಿ ಇಲ್ಲಿ ವೆಹಿಕಲ್ನ ಪ್ರೀಮೋಡಲ್ಲಿ ಸೇಲ್ ಮಾಡ್ತೀವಿ ಸರ್. ರಿಫರ್ಬಿಶ್ಮೆಂಟ್ ಯಾವ ಥರ ಆಗುತ್ತೆ ಅಂದರೆ, ವೆಹಿಕಲ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆನೇ 147 ಚೆಕ್ ಪಾಯಿಂಟ್ಸ್ನ ಮಾಡಿ ವೆಹಿಕಲ್ನ ಪರ್ಚೇಸ್ ಮಾಡ್ತೀರಿ. ಈ ವೆಹಿಕಲ್ಗಳು ನಿಮ್ಗೆ ಯಾವುದೇ ಥರ ಆಕ್ಸಿಡೆಂಟ್ ಆಗಿರ್ಬೋದು, ಮೀಟರ್ ಟ್ಯಾಂಪಿಂಗ್ ಆಗಿರ್ಬೋದು, ಸ್ಟ್ರಕ್ಚರಲ್ ಡ್ಯಾಮೇಜ್ಗಳು ಈ ಥರ ಇರೋದಿಲ್ಲ. ಆ್ಯಂಡ್ ಈ ವೆಹಿಕಲ್ನ ರಿಫರ್ಬ್ ಆಗಿರೋ ವೆಹಿಕಲ್ನ 1 ಇಯರ್ ವ್ಯಾರಂಟಿ ಬೇಸಿಸ್ ಮೇಲೆ ನಾವು ನಿಮಗೆ ಸೇಲ್ ಮಾಡ್ತಾಯಿದ್ದೀವಿ ಸರ್. 1 ಇಯರ್ ವ್ಯಾರಂಟಿಲಿ ಏನೇನು ಕವರ್ ಆಗುತ್ತೆ ಅಂದರೆ, 2 ಲೇಬರ್ ಫ್ರೀ ಸರ್ವಿಸ್ ಇರುತ್ತೆ ಆ್ಯಂಡ್ 1 ಇಯರ್ ತನಕ ರೋಡ್ ಸೈಡ್ ಅಸಿಸ್ಟೆನ್ಸ್ ಸಿಗುತ್ತೆ. ಆ್ಯಂಡ್ ವೆಹಿಕಲ್ ಅಷ್ಟೇ ಸರ್, ನಿಮಗೆ ಜೆನ್ಯೂನ್ ಇರುತ್ತೆ ಸರ್. ನಿಮಗೆ ಸರ್ವಿಸ್ ರೆಕಾರ್ಡ್ ಸಿಗುತ್ತೆ, ಗಾಡಿನ ನೀವೇ ಟೆಸ್ಟ್ ಡ್ರೈವ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಇಲ್ಲಿ ಯಾವುದೇ ಥರ ಡೌಟ್ಸ್ ಇರೋ ಆನ್ ಫೇಸಲ್ಲೇ ಕ್ಲಿಯರ್ ಮಾಡ್ತೀರಿ. ಆ್ಯಂಡ್ ಜೆನ್ಯೂನ್ ವೆಹಿಕಲ್ಸ್ ಬೇಕಂದರೆ ಹ್ಯುಂಡೈ ಶೋರೂಮಿಗೆ ಬನ್ನಿ ಸರ್. ಓಕೆ ಸರ್. ಒಬ್ಬರು ಕಸ್ಟಮರ್ಸ್ ಬಂದರೆ ಯಾವ ಥರ ಪ್ರೊಸೆಸ್ ಇರುತ್ತೆ ಸರ್, ಅವರು ಪರ್ಚೇಸ್ ಮಾಡಬೇಕು ಅಂತ ಅಂದರೆ? ಸರ್, ಕಸ್ಟಮರು ಕೆಲವೊಬ್ರು ಫುಲ್ ಕ್ಯಾಶ್ಗೆ ಹೋಗ್ತಾರೆ, ಕೆಲವೊಬ್ರು ಲೋನ್ ಪ್ರೋಸೆಸ್ಗೆ ಹೋಗ್ತಾರೆ. ಲೋನು ನಮ್ಮಲ್ಲಿ ಅವೈಲಬಲ್ ಇದೆ ಸರ್. ಲೋನು ಕೊಡ್ತೀರಾ? ಲೋನು ಇಲ್ಲೇ ಮಾಡಿಸ್ಕೊಡ್ತೀರಾ? ಹೌದು ಸರ್. ಸೊ ಒಳ್ಳೆ ಆಪರ್ಚುನಿಟಿ ಸರ್. ಅದು ಬೇರೆ ಕಡೆ ಹೋಗಿ ಅವ್ರಿಗೆ ಟೆನ್ಷನ್ ಅನ್ನೋದು ಕಡಿಮೆ ಆಗುತ್ತೆ. ಹೌದು, ಇನ್ಕ್ಲೂಡಿಂಗ್ RC ನೇಮ್ ಟ್ರಾನ್ಸ್ಫರ್ ಎಲ್ಲ ನಮ್ಮದೇ ಇರುತ್ತೆ ಸರ್. ಸೊ ಇನ್ಕ್ಲೂಡಿಂಗ್ ಪ್ರೈಸಲ್ಲೇ ನಿಮ್ಗೆ RC ನೇಮ್ ಟ್ರಾನ್ಸ್ಫರ್ ಕೂಡ ಇರುತ್ತೆ? ಹೌದು ಸರ್. ಓಕೆ ಸರ್, ಒಳ್ಳೆ ಆಪರ್ಚುನಿಟಿ ಸರ್, ಚೆನ್ನಾಗಿದೆ ಸರ್. ನಮಗೆ ನಿಮ್ಮ ಹತ್ರ ಯಾವ್ಯಾವ ವೆಹಿಕಲ್ಸ್ ಇದೆ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಬನ್ನಿ ಸರ್, ಫಸ್ಟಿಂದ ಒಂದೊಂದು ವೆಹಿಕಲ್ನ ಓಕೆ ತೋರಿಸ್ತಾ ಹೋಗ್ತೀನಿ ಸರ್. ಹ್ಯುಂಡೈ ಕ್ರೆಟಾ ಎಸ್ ಆಪ್ಷನಲ್ ವೇರಿಯಂಟು IVT ಆಟೋಮೆಟಿಕ್ಕು 2024 ಮಾಡಲು 9500 ಕಿಲೋಮೀಟರ್ ಡ್ರಿವನ್ ಆಗಿದೆ ಅಷ್ಟೇ. ಸಿಂಗಲ್ ಓನರ್ ವೆಹಿಕಲ್ ಸರ್. 8,75,000ಗೆ ಕೋಟ್ ಮಾಡ್ತಾ ಇದ್ದೀರಿ. ಶೋರೂಮ್ ವಿಸಿಟ್ ಮಾಡಿ, ಫಿಸಿಕಲಾಗಿ ವೆಹಿಕಲ್ ನೋಡಿ, ನಿಮಗೆ ಓಕೆ ಇತ್ತಂದರೆ ನೆಗೋಷಿಯಬಲ್ ಮಾಡಿ ಕೊಡ್ತೀರಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಹ್ಯುಂಡೈ ಕ್ರೆಟಾ 2022 ಮಾಡಲು 62,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಸರ್. ನಿಮಗೆ ಡೀಸೆಲ್ಗೆ ಮೋರ್ ಡಿಮ್ಯಾಂಡ್ ಇದೆ. ಆ್ಯಂಡ್ ಡೀಸೆಲ್ ವೆಹಿಕಲ್ಸ್ ನೋಡ್ತಾ ಇರೋರು ಯಾರಾದ್ರೆ ಶೋರೂಮ್ ವಿಸಿಟ್ ಮಾಡಿ. ಇದು ಅಷ್ಟೇ ಸರ್, ನಿಮಗೆಲ್ಲ ಥರ ಸರ್ವಿಸ್ ಆಗಿ ನಿಂತಿರುತ್ತೆ. ನೀವು ತೊಗೊಂಡೋದ್ರು ಏನು ಸರ್ವಿಸ್ ಮಾಡಿಸ್ಬೇಕು, ಬೇರೆ ಜನರಲ್ ಚೆಕಪ್ ಮಾಡಿಸ್ಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಹ್ಯಾಚ್ ಪ್ಯಾಕಲ್ಲಿ ಆಟೋಮೆಟಿಕ್ ವೆಹಿಕಲ್ ಯಾವ್ದಾದ್ರು ನೋಡ್ತಾ ಇದ್ರೆ ನಮ್ಮಲ್ಲೊಂದು ಗ್ರ್ಯಾಂಡ್ ಐಟನ್ ಆ್ಯಸ್ ದ ಆಪ್ಷನಲ್ 2016 ಮಾಡಲ್ ವೆಹಿಕಲ್ ಒಂದು ಅವೈಲಬಲ್ ಇದೆ ಸರ್. ಸೊ ವೆಹಿಕಲ್ ನೋಡ್ಬೋದು, ಸೇಮ್ ಶೋರೂಮ್ ಗಾಡಿ ಫೀಲೇ ನೀವು ಫೀಲ್ ಆಗ್ತೀರಾ, ಅಷ್ಟು ಚೆನ್ನಾಗಿದೆ ವೆಹಿಕಲ್ಸ್ ಎಲ್ಲ. ಆ್ಯಂಡ್ ಇದೇ ಥರ ನೀವು i20 ವೆಹಿಕಲ್ಗಳು ನೋಡ್ತಾ ಇದ್ರೆ ಮ್ಯಾನ್ಯುವಲಲ್ಲಿ ನಮಗೆ 2016 ಮಾಡಲ್ ಒಂದು i10 ಸ್ಪೋರ್ಟ್ಸ್ ವೇರಿಯಂಟ್ ಒಂದು ಅವೈಲಬಲ್ ಇದೆ. ಇದು 16 ಮಾಡಲ್ಲ? ಹೌದು ಸರ್, 2016 ಮಾಡಲ್. ನೀವು ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್. ಇದು 16 ಮಾಡಲ್ ಅಂತ ನೀವು ಹೇಳಿದ್ರೇ ನಮ್ಗೆ ಗೊತ್ತಾಗುತ್ತೆ, ಇಲ್ಲಾಂದರೆ 22-24 ಮಾಡಲ್ ಅಂದ್ಕೊಂತೀವಿ, ಹಂಗಿದೆ ಇದು. ಇನ್ನೊಂದು 2017 ಮಾಡಲ್ ವೆರಿ ಲೆಸ್ ಡ್ರಿವನ್ ವೆಹಿಕಲ್ ಸರ್. ಬರೀ 27,000 ಓಡಿದೆ ಅಷ್ಟೇ ಗಾಡಿ. ಜೆನ್ಯೂನ್ ಇದೆ, ಟ್ರ್ಯಾಕ್ ಸರ್ವಿಸ್ ಇಷ್ಟು ಇದೆ ನಿಮಗೆ. 2016 ಮಾಡಲು ಆ್ಯಕ್ಟಿವ್ i20 ಏನಾದ್ರು ನೋಡ್ತಾ ಇದ್ದರೆ ನಮ್ಮಲ್ಲಿ ಅವೈಲಬಲ್ ಇದೆ. ಬರೀ 56,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಪೆಟ್ರೋಲ್ ವೇರಿಯಂಟು, ಸಿಂಗಲ್ ಓನರು ಈ ವೆಹಿಕಲ್ ಅವೈಲಬಲ್ ಇದೆ. ಆ್ಯಂಡ್ ವೆನ್ಯೂಲ್ ಏನಾದ್ರು ನೀವು ಆಟೋಮೆಟಿಕ್ ವೆಹಿಕಲ್ DCT ನೋಡ್ತಾ ಇದ್ದರೆ ನಮ್ಮಲ್ಲೊಂದು 2020 ಮಾಡಲು 44,000 ಕಿಲೋಮೀಟರ್ ಡ್ರಿವನ್ ಆಗಿರೋದು ಪೆಟ್ರೋಲ್ ವೆಹಿಕಲ್ ನಮ್ಮಲ್ಲಿ ಅವೈಲಬಲ್ ಇದೆ ಸರ್. ಗಾಡಿ ಕಂಡೀಷನ್ ನೋಡ್ಬೋದು, ಪೇಂಟಿಂಗ್ ಆಗಿರ್ಬೋದು, ಯಾವುದರ ಸ್ಕ್ರ್ಯಾಚಸ್ ಇರೋದಿಲ್ಲ. ನೋಡಿದ್ರೆ ಆಗಿಂದ ಅಬ್ಸರ್ವ್ ಮಾಡ್ತಿದ್ದೀವಿ, ಎಲ್ಲೂ ಗಾಡಿಯಲ್ಲಿ ಒಂದು ಚಿಕ್ಕ ಸ್ಕ್ರ್ಯಾಚಸ್ಸು ನಮ್ಗೆ ಕಾಣ್ತಾ ಇಲ್ಲ. ಆ್ಯಸ್ ಇಟ್ ಈಸು
ಪ್ರೀ ಓನ್ಡ್ ಕಾರ್ನ ಒಂದು ಶೋರೂಮ್ ಗಾಡಿ ಥರ ತಗೋಬೋದು ಒಳ್ಳೆ ಪ್ರೈಸಲ್ಲಿ. ಮ್ಯಾನ್ಯುವಲ್ ಡೀಸೆಲ್ ಏನಾದರೂ ನೀವು ನೋಡ್ತಾ ಇದ್ದರೆ ನಮ್ಮಲ್ಲಿ ಒಂದು ಡೀಸೆಲ್ ವೆಹಿಕಲ್ ಅವೈಲಬಲ್ ಇದೆ ಸರ್. 2023 ಮಾಡಲ್, 32,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ಸರ್, S+ SE ವೆಹಿಕಲ್. ನೀವು ನೋಡ್ತಾ ಇರ್ಬೋದು ಏನು ಕಂಡೀಷನ್ ಇದೆ ವೆಹಿಕಲ್ ಅಂತ. ಪ್ರೈಸಿಂಗ್ ಪಾರ್ಟ್ ಅಂತ ಬಂದರೆ ಈಗ 14,80,000 ಇದೆ. ಶೋರೂಮ್ ವಿಸಿಟ್ ಮಾಡಿ ಏನು ಬೆಸ್ಟ್ ಪ್ರೈಸ್ ಆಗುತ್ತೋ ಅದನ್ನು ನಾವು ಮಾಡಿಕೊಡ್ತೀವಿ ಸರ್. ನೀವು ಇದುವರೆಗೂ ತೋರಿಸಿದ್ದು ಬರೀ ಹುಂಡೈದೇ ಇತ್ತು, ನೀವು ಬರೀ ಹುಂಡೈ ಮಾಡ್ತೀರಾ ಇಲ್ವಾ ಬೇರೆ ಯಾವುದಾದ್ರು? ಇಲ್ಲ ಸರ್, ನಮ್ಮಲ್ಲಿ ಮಲ್ಟಿ ಬ್ರ್ಯಾಂಡ್ ಸೇಲ್ ಮಾಡ್ತೀರಿ. ಯಾವ ಥರ ಎಕ್ಸ್ಚೇಂಜ್ ಪ್ರೋಸೆಸ್ ಆಗುತ್ತೋ, ಯಾವ ವೆಹಿಕಲ್ಗಳು ಎಕ್ಸ್ಚೇಂಜ್ ಆಗಿರುತ್ತೋ ಆ ಥರ ಎಕ್ಸ್ಚೇಂಜ್ಗಳಲ್ಲಿ ಬರೋ ವೆಹಿಕಲ್ಗಳನ್ನ ನಾವು ಸೇಲ್ ಮಾಡ್ತೀವಿ. ಅಂದರೆ ಅವರು ಹುಂಡೈ ತೊಗೋಬೇಕಂತಿದ್ರೆ ಬೇರೆ ಬ್ರ್ಯಾಂಡ್ ಇದ್ರು ಅದನ್ನು ಕೊಟ್ಟರೆ ನೀವು ತೊಗೊತೀವಿ? ಹೌದು ಸರ್, ಹೌದು. ಇವಾಗ ನಾವು ನೋಡಿರೋದೆಲ್ಲ ಯುಂಡೈ ವೆಹಿಕಲ್. ಯುಂಡೈ ವೆಹಿಕಲ್ನ ಮಾತ್ರ ಸರ್ಟಿಫೈಡ್ ಮಾಡಿ ನಿಮಗೆ 6 ಮಂತ್ಸ್ ಆಗಿರ್ಬೋದು, 1 ಇಯರ್ ಆಗಿರ್ಬೋದು ವ್ಯಾರಂಟಿ ಕೊಡ್ತೀರಿ. ಆ್ಯಂಡ್ ಅದರ್ ಬ್ರ್ಯಾಂಡ್ಗೆಲ್ಲ ಆ್ಯಸ್ ಆನ್ ಕಂಡೀಷನ್ ಇರುತ್ತೆ. ಬಟ್ ಅದು ಅಷ್ಟೇ ಸರ್, ಯಾವುದೇ ಥರ ಆಕ್ಸಿಡೆಂಟ್ ಆಗಿರಲ್ಲ, ಮೀಟರ್ ಟ್ಯಾಂಪಿಂಗ್ ಆಗಿರಲ್ಲ. ಇದೆಲ್ಲ ಪಕ್ಕ ಜೆನ್ಯೂನ್ ಇರುತ್ತೆ ಸರ್ ವೆಹಿಕಲ್. ಅದರ್ ಬ್ರ್ಯಾಂಡ್ಗೆ ನಾವು ಯಾಕೆ ವ್ಯಾರಂಟಿ ಕೊಡಲ್ಲ ಅಂತಂದರೆ ನಮ್ಮದು ಯುಂಡೈ ಆಗಿರೋದ್ರಿಂದ ಸೊ ಯುಂಡೈಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಸೊ ನೀವೆಲ್ಲ ಚೆಕ್ ಮಾಡಿರ್ತೀರಾ? ಹೌದು ಸರ್, ಆ ವೆಹಿಕಲ್ಗೂ 47 ಚೆಕ್ ಪಾಯಿಂಟ್ನ ಮಾಡಿ ವೆಹಿಕಲ್ನ ಬೇರೆ ಬ್ರ್ಯಾಂಡ್ ಅವ್ರ ಸರ್ವಿಸಲ್ಲೇ ಚೆಕ್ ಮಾಡಬೇಕಿರುತ್ತೆ. ಹೌದು ಸರ್. ಸೊ ಅದರಿಂದ ಹೌದು ಸರ್, ಇಫ್ ಇನ್ ಕೇಸ್ ಆ ಗಾಡಿಗಳಲ್ಲಿ ಏನಾರ ಪ್ರಾಬ್ಲಮ್ ಇದ್ದಾನೆ ಫಸ್ಟ್ ನಾವು ಇನ್ಫಾರ್ಮ್ ಮಾಡಿರ್ತೀವಿ ಸರ್, ಈ ಥರ ಇರುತ್ತೆ ಅಂತ. ಅದರ್ ಬ್ರ್ಯಾಂಡ್ಸಲ್ಲಿ ನೀವು ನೋಡ್ತೀನಿ ಅನ್ನೋದಾದರೆ ನಮ್ಮಲ್ಲಿ ಒಂದು ಫೋರ್ಡ್ ಐಕಾನ್ ಇದೆ ಸರ್, 2010 ಮಾಡಲು. ನೀವು ನೋಡ್ತಾ ಇರ್ಬೋದು ವೆಹಿಕಲ್ ಏನು ಕಂಡೀಷನ್ ಇದೆ ಅಂತ. ಇದು ಡೀಸೆಲ್ ವರ್ಷನ್ ಸರ್. ಡೀಸೆಲ್ 1,49,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇದು ಸಿಂಗಲ್ ಓನರ್. ಹ್ಯಾಚ್ ಪ್ಯಾಕಲ್ಲಿ ಏನಾದ್ರು ಆಟೋಮೆಟಿಕ್ ನೋಡ್ತಾ ಇದ್ದೀರಾ ಹ್ಯುಂಡೈ ಬಿಟ್ಟು ಬೇರೆ ಬ್ರ್ಯಾಂಡಲ್ಲಿ ಅಂದರೆ ಒಂದು ಸೆಲೆರಿಯೋ ಅವೈಲಬಲ್ ಇದೆ ಸರ್. ಇದು 2020 ಮಾಡಲು, 42,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸಿಂಗಲ್ ಓನರು ಸರ್. ಹಾಗೆ ಒಂದು ಸ್ವಿಫ್ಟ್ ಅವೈಲಬಲ್ ಇದೆ ಸರ್. ಇದು 2017 ಮಾಡಲು, VXI ವೇರಿಯಂಟು. ನೋಡ್ಬೋದು ಎಷ್ಟು ನೀಟಾಗಿ ಕಂಡೀಷನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ವೆಹಿಕಲಲ್ಲಿ ನಿಮ್ಗೆ ಏನು ಖರ್ಚಿಲ್ಲ ಸರ್. ನಿಮ್ಗೇನಾದರೂ ಲೋನ್ ಫೆಸಿಲಿಟೀಸ್ ಬೇಕು ಅಂತಂದರೆ ನಮ್ಮಲ್ಲೇ ಲೋನ್ ಆಗುತ್ತೆ. ನಿಮಗೆ ಆಲ್ಮೋಸ್ಟು ಮಾರ್ಕೆಟಲ್ಲಿ ಏನು ಲೋನ್ ಇಂಟ್ರೆಸ್ಟ್ ಕೊಡ್ತಾ ಇದೆಯೋ ಅದೇ ರೇಟ್ಗೆ ಲೋನ್ ಮಾಡಿ ಕೊಡ್ತೀರಿ. ನೀವೇನಾದ್ರು ಸೆಕೆಂಡ್ಸಲ್ಲಿ ವೆಹಿಕಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಬಜೆಟ್ ಕನ್ಸಿಸ್ಟ್ ಆಗಿದ್ದರೆ, ಒಳ್ಳೆಯ ವೆಹಿಕಲ್ ನೋಡ್ತಾ ಇದ್ದೀನಿ, ಮಾರ್ಕೆಟಲ್ಲಿ ತುಂಬ ಕಡೆ ಗಾಡಿಗಳನ್ನ ನೋಡಿ ಹೋಗಿರೋದ್ರಿಂದ ಒಳ್ಳೆ ವೆಹಿಕಲ್ ಬೇಕು ಅನ್ನೋದಾದರೆ ಯುಂಡೈಗೆ ಬನ್ನಿ. ಯುಂಡೈ ನಿಮಗೆ ನೀವು ನೋಡೋ ವೆಹಿಕಲ್ಗಳಾಗಿರ್ಬೋದು, ಮಲ್ಟಿ ಬ್ರ್ಯಾಂಡ್ ವೆಹಿಕಲ್ಗಳಾಗಿರ್ಬೋದು, ಎಲ್ಲ ಥರ ಫೆಸಿಲಿಟೀಸ್ ಸಿಗುತ್ತೆ. ಆ್ಯಂಡ್ ಜೆನ್ಯೂನ್ ವೆಹಿಕಲ್ಗಳು ಸಿಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಮೀಟರ್ ಟ್ಯಾಂಪಿಂಗ್ ಆಗಿರ್ಬೋದು, ಸ್ಟ್ರಕ್ಚರ ಡ್ಯಾಮೇಜ್ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಈ ಥರ ವೆಹಿಕಲ್ಗಳು ಸಿಗಲ್ಲ. ಇದರಲ್ಲಿ ನಿಮಗೆ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಪ್ರೀ ಓನ್ಡ್ ಕಾರ್ಸು. ಸೊ ನಾನು ಟೋಟಲಾಗಿ ಶೋರೂಮ್ ಎಲ್ಲ ಪವನ್ ಹುಂಡೈ ಶೋರೂಮ್ನ ನಾನು ತೋರಿಸಿದ್ದೀನಿ, ಪರಿಚಯ ಮಾಡಿಕೊಟ್ಟಿದ್ದೀನಿ. ಸೊ ಈ ಪವನ್ ಹುಂಡೈ ಪ್ರಾಮಿಸ್ ಅನ್ನೋದು ಒಂದು ಜೆನ್ಯೂನಿಟಿ, ಅಂದರೆ ಒಂದು ಜೆನ್ಯೂನಿಟಿಗೆ ಹೆಸರು. ಅಂದರೆ ನಿಮಗೆ ಕಂಪ್ನಿ ಅಂದರೆ ಪಕ್ಕ ಜೆನ್ಯೂನಿಟಿನೇ ಇರುತ್ತೆ. ನಿಮಗೆ ಒಂದು ಜೆನ್ಯೂನ್ ಆಗಿರೋಂಥ ಪ್ರೀ ಓನ್ಡ್ ಕಾರು, ಅದು ಕಡಿಮೆ ಬಡ್ಜೆಟಲ್ಲಿ ಒಂದು ಒಳ್ಳೆ ಹೊಸ ಕಾರ್ ಥರ ಇರುವಂಥ ಶೋರೂಮ್ ಗಾಡಿ ಥರನೇ ಇರೋವಂಥದ್ದು ನಿಮ್ಗೆ ಬೇಕಂದರೆ ನೀವು ಖಂಡಿತ ಪವನ್ ಹುಂಡೈ ಶೋರೂಮ್ಗೆ ನೀವು ವಿಸಿಟ್ ಮಾಡಲೇಬೇಕು. ನಾನು ಮಿಕ್ಕಿದ ಕಾಂಟ್ಯಾಕ್ಟ್ ನಂಬರು ಎಲ್ಲ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಏನೇ ಡೀಟೇಲ್ಸ್ ಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಒಂದು ಜೆನ್ಯೂನ್ ಆಗಿರೋಂಥ ಒಳ್ಳೆ ಲಕ್ಸುರಿಯಸ್ ಪವನ್ ಹುಂಡೈ ಕಾರ್ಸ್ನ ನೀವು ಪಡಿಬೇಕಂದ್ರೆ ಇಲ್ಲಿಗೆ ವಿಸಿಟ್ ಮಾಡಲೇಬೇಕು. ಸೊ ಇವತ್ತು ಈ ವಿಡಿಯೋ, ನೆಕ್ಸ್ಟ್ ನಾನು ಒಂದೊಂದು ಕಾರಾಗಿ ನಾನು ನಿಮ್ಗೆ ಏನೇನು ಕಾರ್ಸ್ ಇದೆ ಇಲ್ಲ ಅಂತ ಒಂದೊಂದು ವಿಡಿಯೋ ಆಗ್ತಾ ಹೋಗ್ತೀನಿ. ಸೊ ನಮಸ್ಕಾರ.